ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀನಿ ಬಂದಂಥವ್ರು. ಹೊಸಟ್ಟಿ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಏನಾಗ್ಬೋದು ಮೇಡಮ್ ಈ ಕಡೆ? ಈಗ ನೋಡ್ರಿ, ಜನರು 20 ವರ್ಷದಿಂದ ಭಾಳಷ್ಟು ನಂಬಿಕೆ ಇಟ್ಕೊಂಡು ಬಂದ್ರು. ಈ ವರ್ಷ ಮಾಡ್ಬೋದು ಜೋಶಿ, ಈ ವರ್ಷ ಮಾಡ್ಬೋದು, ಈ ವರ್ಷ ಮಾಡ್ಬೋದು. ಪ್ರತಿ ಸಲನೂ ಅಭಿವೃದ್ಧಿ ಮಲ್ಲಂತರೂ ಪ್ರಹ್ಲಾದ್ ಜೋಶಿ ಯಾವತ್ತೂ ಬರಲಿಲ್ಲ. ಈದ್ಗಾ ಮೈದಾನ ಇಶ್ಯೂಲಿಂದ ಬಂದರು, ಇಲ್ಲ ನೆಕ್ಸ್ಟ್ ಅಪೋಸಿಟ್ ಪಾರ್ಟಿದು ಏನೋ ವೀಕ್ನೆಸ್ ತೆಗೆದು ಮಾತಾಡಿದರು. ಅವ್ರು ಯಾವಾಗಲೂ ನಾ ಇದ್ದು ಕೆಲಸ ಮಾಡೀನಿ, ಮುಂದೊಂದಿದ್ದು ಫ್ಯೂಚರ್ ಪ್ಲಾನ್ಸ್ ಅದಾವ ಅಂತಂದು ಯಾವತ್ತೂ ಅವರು ಅಭಿವೃದ್ಧಿ ಮೇಲೆ ಬರಲಿಲ್ಲ. ಆದ್ರೆ ಈ ಸಾರ್ತಿ ಏನಾಗೈತಿ, ಜನರು ಜಾಗೃತ ಆಗ್ಯಾರ. ಜನರು ಬಹಳಷ್ಟು ಜಾಗೃತ ಆಗ್ಯಾರ. ಇವ್ರು ಕೊಟ್ಟಂಥ ಫೇಕ್ ಪ್ರಾಮಿಸಸ್ ರಿಸಲ್ಟ್ನ ನಾವು ಡೇ ಟು ಡೇ ಲೈಫ್ನಾಗ ಧಾರವಾಡ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಈ ಸರಿ ಪಕ್ಕಾ ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಹೋಗ್ತಾರೆ. ಹೊಸಟ್ಟಿ ಯಾಕೆ ಬೇಕು ಅಂತ? ಈಗ ಯುವಕ ಇದ್ದಾನ, ಅವ್ನಿಗೆ ರಾಜಕೀಯ ಮೊದಲಿಂದ ಯೂತ್ ಕಾಂಗ್ರೆಸ್ಸಿಂದ ನೋಡ್ಕೊಂಬಂದಾನ, ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಾನ. ಅವ್ನ ಜನಸಾಮಾನ್ಯರ ಬದುಕಿನ ಜೊತೆ ಅವ್ನಿಗೆ ಹೆಂಗೆ ಏನೇನು ಡೀಲ್ ಆಗ್ತಾವು, ಏನು ಸಮಸ್ಯೆಗಳಿರ್ತಾವೆ, ಅವ್ನು ಹೆಂಗೆ ಡೀಲ್ ಮಾಡ್ಬೋದು, ಅವಕ್ಕೆ ಹೆಂಗೆ ಪರಿಹಾರ ಕೊಡ್ಬೋದು ಅನ್ನೋದು ವಿನೋದ ಸೂಟಿಗೆ ರಿಯಲ್ ಆಗಿ ಪ್ರಾಕ್ಟಿಕಲ್ನಾಗಿ ಗೊತ್ತಿದೆ. ಜನರಿಗೆ ಬಹಳ ಸಮೀಪ. ಈ ಗ್ಯಾರಂಟಿ ಯೋಜನೆಗಳು ನೋಡ್ತಿದ್ದೀರಿ, ಗ್ಯಾರಂಟಿ ಯೋಜನೆಗಳಿಂದ ಜನಗಳು ದಾರಿ ತಪ್ಪಿದ್ದಾರೆ, ಅದರಲ್ಲೂ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಹೌದಾ? ಎತ್ತರದ್ದು ಏನಾದ್ರು ಆಗ್ತಿದೆ ಅಂತ? ನೋಡ್ರಿ, ನಾನು ಈಗ ಪಾರ್ಟಿ ಪರ್ಸನ್ ನಾನು ಕೇಳೋದಕ್ಕಿಂತ ನೀವು ಜನರು ಮೂಲೆಗೆ ಹೋಗಿ ಒಂದು ಹೆಣ್ಮಕ್ಳನ್ನ ಕೇಳ್ರಿ, ಹೋಗ್ತಾ ಇರು ಹಂಗೆ ಹಾದಿ ಬೀದಿಯಲ್ಲಿ ಹೋಗೋಂಥ ಹೆಣ್ಮಕ್ಳನ್ನ ಕೇಳ್ರಿ. ಅವರು ಈಗ ಬಿಸಿಲಿತ್ತಲ್ಲ, ಎಕ್ಸಾಂಪಲ್ ನಿಮಗೆ ಬಿಸಿಲಿತ್ತಲ್ಲ, ನಂಗೆ ಫ್ರಿಜ್ ತೊಗೊಂಡು ಐಸ್ ಕ್ರೀಮ್ ಮಾರಿ ಜೀವನ ಕಟ್ಕೊಂಡಾರ. ಈ 2000ಲಿಂದ ಎಷ್ಟೋ ಮಕ್ಕಳು ತಮ್ಮದು ಟ್ಯೂಷನ್ ಫೀಸ್ ಕಟ್ಟಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಸಣ್ಣ ಪುಟ್ಟ ತಮ್ಮ ಸ್ವಂತ ಉದ್ಯೋಗನ ಮಾಡ್ಕೊಂಡಿದ್ದಾರೆ ಮತ್ತು ಸಾಲ ತೀರಿಸ್ಕೊಂಡಿದ್ದಾರೆ. ಹೀಗಾಗಿ ಬಹಳಷ್ಟು ಹೆಣ್ಮಕ್ಳು, ನಾವು ಎಲ್ಲಿ ಹೋದ್ರೂ ಹೆಣ್ಮಕ್ಳು ಇಷ್ಟು ಪ್ರೀತಿಯಿಂದ ಖುಷಿಯಾಗಿ ಕಾಂಗ್ರೆಸ್ನವ್ರು ಬಂದ್ರೆ ಈ ಸರಿ ನಾವು ಋಣ ತೀರಿಸ್ತೀವಿ ಅನ್ನೋ ವಿಶ್ವಾಸ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣದವ್ರದ್ದು ತುಂಬ ವಿಷಯ ಇವಾಗ ತಾನೇ ನೋಡ್ಕೊಂಬಂದ್ವಿ. ಏನು ಮೇಡಮ್ ಏನು ಆಗ್ತದೆ, ಏನು ಈ ಬಗ್ಗೆ ಏನು ರಿಯಾಕ್ಷನ್ ಇದೆ ನಿಮ್ಮ ಜನಸಾಮಾನ್ಯರಾಗಿ? ನಮ್ಮ ವಿಶ್ವಗುರು ಮೋದಿಯವರು ರಷ್ಯಾದ ಯುಕ್ರೇನ್ ಯುದ್ಧ ನಿಲ್ಲಿಸುವಂಥ ಶಕ್ತಿ ಇದ್ದವರು ಇವು ದೇಶ ಬಿಟ್ಟು ಓಡಿ ಹೋಗುವಾಗ ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಇವರು 2800 ಸರಿಸುಮಾರು 3000 ಹೆಣ್ಮಕ್ಳು ಅವ್ರ ಬೆತ್ತಲೆ ವೀಡಿಯೋಸ್ ಏನಾದರೂ ಅಪ್ಪಿತಪ್ಪಿ ವೈರಲ್ ಆದ್ರೆ ಅವ್ರ ಪರ್ಸ್ನಲ್ ಲೈಫ್ ಏನಾಗ್ಬೋದು ವಿಚಾರ ಮಾಡಿರಿ. ಮೋದಿಯವರು ನನ್ನ ಪರಿವಾರನೆಲ್ಲ ದೇಶನ ನನ್ನ ಪರಿವಾರ ಅಂತಾರೆ. ಯಾಕೆ ಈ 2800 ಹೆಣ್ಮಕ್ಳನ್ನ ತೆಗೆದು ಹಾಕಿದ್ರ ಆ ಪರಿವಾರದಿಂದ? ಈ 2800 ಹೆಣ್ಮಕ್ಳು ಇವ್ರ ದೇಶದ ಹೆಣ್ಮಕ್ಳಲ್ಲ, ಇವ್ರಿಗೆ 1 ವರ್ಷದ ಮೊದಲೇ ಗೊತ್ತಿತ್ತು. ಮೋದಿಯವ್ರಿಗೂ ಮತ್ತು ಅಮಿತ್ ಶಾ ಅವ್ರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು, ಗೊತ್ತಿತ್ತು. ಇವ್ರಿಗೆ ಸಣ್ಣ ವಿಷಯ, ರಾಹುಲ್ ಗಾಂಧಿಯವ್ರ ಟಿ ಶರ್ಟ್ ಬ್ರ್ಯಾಂಡ್ ಏನು ಅನ್ನೋ ವಿಷಯ, ಸಣ್ಣ ವಿಷಯ ಬಗ್ಗೆ ಗಮನ ಕೊಡ್ತಾರೆ ಇವ್ರಿಗೆ 2 ವರ್ಷದ ಹಿಂದೆ ಇವ್ರ ಪೆನ್ ಡ್ರೈವ್ ಬಗ್ಗೆ, ಕೇಸ್ ಬಗ್ಗೆ ಎಲ್ಲ ಗೊತ್ತಿತ್ತು. BJPಯ ಅವ್ರ ಶಾಸಕನ ಇವ್ರಿಗೆ ಲೆಟರ್ ಬರೆದು ಕೊಟ್ಟಿದ್ರು ಕೂಡ ಇವ್ರು ಏನು ಮಾಡಿದ್ರು ಅದನ್ನು ನೋಡಲಿಲ್ಲ. ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ JDS ಜೊತೆ ಅಲೈನ್ಸ್ ಮಾಡಿ ಅವ್ನು ಕೊಡ್ತಿದ್ರು. ನೀವು ವಿಚಾರ ಮಾಡಿರಿ, ಇವ್ರಿಗೆ 2 ವರ್ಷದ ಹಿಂದೆ ಗೊತ್ತಿತ್ತು. ಇಂಥ ಕಾಮಿಗೆ, ಇಂಥ ಸ್ತ್ರೀ ಕಂಟಕನಿಗೆ ಇವರು ಟಿಕೆಟ್ ಕೊಟ್ಟು ಅವ್ನು ಗೆದ್ದು ಬಂದ್ರೆ ಮತ್ತು 20 ಲಕ್ಷ ಹೆಣ್ಮಕ್ಳು, 20 ಲಕ್ಷ ಮತದಾರ ಅಂದ್ರೆ ಆಲ್ಮೋಸ್ಟ್ 50% ಆದಿ ಅಂತಾರೆ. 10 ಲಕ್ಷ ಹೆಣ್ಮಕ್ಳ ಭವಿಷ್ಯದ ಜೊತೆ ಈಗ ಆಗಿರೋದಲ್ಲ, ಮತ್ತು 10 ಲಕ್ಷ ಹೆಣ್ಮಕ್ಳ ಭವಿಷ್ಯದ ಜೊತೆ ಇವ್ರು ಆಟ ಆಡಾಗದಿದ್ರು. ಇದು ಸ್ಪೆಷಲಿ ಮೋದಿಯವರು ಮತ್ತು ಅಮಿತ್ ಶಾ ಅವ್ರು ಮಾಡಿದಂಥದ್ದು ಕೆಲಸ. ಈಗ ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡಲ್ಲಿ ಈ ಸಲ ಗ್ಯಾರಂಟಿ ಹೊಸಟ್ಟಿಯವ್ರು ಗೆಲ್ತಾರೆ? 100% ಗೆಲ್ತಾರೆ. ಕಾಂಗ್ರೆಸ್ನ 5 ಗ್ಯಾರಂಟಿ ಮತ್ತು ಬೋನಸ್ ಆಗಿ ಕೇಂದ್ರ ಸರ್ಕಾರ ಬರುವಂಥ ಭರವಸೆಯ 5 ಗ್ಯಾರಂಟಿ ಏನದಾವಲ್ಲ, ಇವು ಈಡೇರಿದ್ರೆ ಇವು ಈಡೇರ್ತಾವು. ಈಗ ಮೊದಲು ನುಡ್ದಂಗೆ ನಡೆದಂಥ ಸರ್ಕಾರ ಅಂಥೇಳಿ ಈ 5 ಗ್ಯಾರಂಟಿ ಮೇಲೂ ಬಹಳಷ್ಟು ಆಸೆ ಇಟ್ಕೊಂಡಾರ. ಆದಿ ಅಂತ ನಾವೇನು ಹೇಳ್ತೀವಲ್ಲ, ಈ ನಮ್ಮೆಲ್ಲ ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ ಪರವಾಗೇ ಇದ್ದಾರೆ. ನಾವು ಗೆದ್ದೇ ಗೆಲ್ತೇವೆ. ನಿಮ್ಮ ಹೆಸರು? ದೀಪಾ ನಾಗರಾಜ್ ಗೌರಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್.